ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ನೀರು ಹಾಕಿದ್ದಾಯಿತು. ಸೊ ನೋಡಿ, ಇದು ಬಾಗಿಲು ಮುಂದೆ ಹಾಕಿರೋವಂಥ ರಂಗೋಲಿ. ಇದು ನಮ್ಮ ತುಳಸಿ ಕಟ್ಟೆ ಹತ್ರ ಹಾಕಿರೋ ರಂಗೋಲಿ. ಆ್ಯಕ್ಚುಲಿ ನಾವು ತುಳಸಿ ಕಟ್ಟೆನ ಆ ಕಡೆ ಇಟ್ಟಿದ್ವಿ, ಬಟ್ ಅಲ್ಲಿ ಇಟ್ಟಾಗ ಮೇಲೆ ಮನೆಯಿಂದ ನೀರು ಹಾಕಿ ಸೋಪ್ ನೀರೆಲ್ಲ ಬೀಳ್ತಾ ಇತ್ತಲ್ವ. ಸೊ ಅವಾಗ ಅದು ಒಣಗಿ ಹೋಗ್ತಾ ಇತ್ತು. ಆಲ್ಮೋಸ್ಟ್ ನಾವು ಇಲ್ಲಾಂದ್ರೆ ಒಂದು 10 ಗಿಡ ಚೇಂಜ್ ಮಾಡಿದ್ದೀವಿ, 10 ಗಿಡ ಏನೋ ಚೇಂಜ್ ಮಾಡಿದ್ದೀವಿ. ಸೊ ಆಮೇಲೆ ನಾವು ಇಲ್ಲಿ ಚೇಂಜ್ ಮಾಡಿದ್ವಿ. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಬರ್ತಿದೆ. ನಾನು ಮಾರ್ನಿಂಗ್ ಎದ್ದು ಇವತ್ತು ಹಾಟ್ ವಾಟರ್ ಏನು ತೊಗೊಂಡಿಲ್ಲ, ಬಟ್ ಆದರೆ ನಾನು ನಾರ್ಮಲ್ ವಾಟರೇ 2 ಗ್ಲಾಸ್ ಅಷ್ಟು ತೊಗೊಂಡೆ. ಇವಾಗ ವಾಕಿಂಗ್ ಹೋಗ್ತಾಯಿದ್ದೀವಿ ಗೈಸ್. ಬನ್ನಿ, ವಾಕಿಂಗ್ ಹೋಗ್ಬೇಕಾದ್ರೆ ಸಿಗ್ತೀನಿ. ಗೈಸ್, ವಾಕೆಲ್ಲ ಮುಗಿಸಿದ್ದಾಯಿತು. ಇವತ್ತು 2 ರೌಂಡ್ ಹೋಗಿದ್ವಿ. ನೀನು ಎಷ್ಟು ಕೆ ಜಿ ಸಣ್ಣ ಆಗಿದೆಯಾ? ಯಾವುದು? ಎಷ್ಟು ಕೆ ಜಿ ಸಣ್ಣ ಆಗಿದೆಯಾ ಅಂತ ಕೇಳಿದ್ದು, ಎಷ್ಟಿದೆಯಾ ಅಂತಲ್ಲ. ಎಷ್ಟಿದ್ದೆ ನೀನು? ಗೈಸ್, ಇವರು 21 ಡೇಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಲ್ವ. ಸೊ ಆವಾಗ 113 ಇದ್ದರು. ಇವಾಗ 103, ಇಲ್ಲಾಂದರೆ ಆಲ್ಮೋಸ್ಟ್ 10 kg ಅಷ್ಟು ಕಡಿಮೆ ಆಗಿದ್ದಾರೆ. ಬಟ್ ಅದೇನೋ ಗೈಸ್, ನಂದು 3 kg ಸ್ಟಕ್ ಆಗಿಬಿಟ್ಟಿದೆ. ಮೇ ಬಿ ನಾನು ಪ್ರಾಪರಾಗಿ ಡಯಟ್ ಮಾಡ್ತಿಲ್ವೋ ಅಥವಾ ಏನೋ ಗೊತ್ತಿಲ್ಲ. ಚೆನ್ನಾಗಿ ತಿಂದರೆ ಡಯಟ್ ಅನ್ನಲ್ಲ. ವಾಕೆಲ್ಲ ಮುಗಿಸಿ ನಾವು ಬರಬೇಕಾದ್ರೆ ಎಳ್ನೀರು ಇಟ್ಕೊಂಡಿರ್ತಾರೆ ಅಲ್ಲಲ್ಲಿ. ಸೊ ನಮಗೆ ಇಲ್ಲಿ 30 ರೂಪೀಸ್ಗೆ ಅಥವಾ 35 ರೂಪೀಸ್ಗೆ ಕೊಡ್ತಾರೆ. ಸೊ ಅವ್ರ ಹತ್ರ ಬಂದು ನಾವು ಕುಡಿತಾ ಇರ್ತೀವಿ. ಒಂದೊಂದು ಸಲ ಅವ್ರ ಹತ್ರ ಕೂಡ 40 ರೂಪೀಸು. ಬಾಡಿ ಹೀಟ್ ಆದಾಗ ಅದಕ್ಕೆಲ್ಲನೂ ನಾವು ಎಳ್ನೀರು ಕುಡಿತಾನೆ ಇರ್ತೀವಿ. ಈಗ ಮನೆಗೆ ಬಂದು ನಾನು ಲಂಚನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾನು ಆಫೀಸ್ಗೆ ಹೋಗೋದಕ್ಕೋಸ್ಕರ ಮಾರ್ನಿಂಗೇ ಲಂಚನ್ನ ಮಾಡ್ಕೊಳ್ತೀನಿ. ಇವತ್ತು ನಾನು ಲಂಚ್ಗೆ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಹಾಗೆ ಕಾಬೂಲ್ ಕಡಲೆ ಮಾಡ್ಕೊಳ್ತಾ ಇರೋದು. ಈ ಕಡೆ ಕಾಬೂಲ್ ಕಡಲೆಗೆ ಇಟ್ಟಿದ್ದೀನಿ ನೋಡಿ. ಇವಾಗ ಅದಕ್ಕೆ ಆಲಿವ್ ಆಯಿಲು ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಆನಿಯನ್ನು, ಸ್ವಲ್ಪ ಮೆಣಸಿನ್ಕಾಯಿ ಲೈಕ್ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇನ್ನೊಂದು ಕಡೆ ನಾನು ಗೋರಿಕಾಯಿ ಪಲ್ಯಕ್ಕೆ ಇಟ್ಟಿದ್ದೀನಿ. ಗೋರಿಕಾಯಿ ಪಲ್ಯಕ್ಕೆ ನಾನು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಟೊಮೊಟೊ ಮತ್ತು ಆನಿಯನ್ನು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಗೋರಿಕಾಯಿ ಚೆನ್ನಾಗಿ ಬೇಯಿಸ್ಕೊಂಡಿರೋದನ್ನು ಹಾಕಿ ಉಪ್ಪು ಮತ್ತು ಖಾರ, ಧನಿಯಾ ಪೌಡರ್ನ 3 ಹಾಕಿದ್ರೆ ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ. ನಿಮಗೆ ಬೇಕಿದ್ದರೆ ಕೊಬ್ಬರಿ ಹಾಕ್ಕೋಬೋದು, ಇಲ್ಲಾಂದರೆ ಕೊಬ್ಬರಿ ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಸೊ ಕೊಬ್ಬರಿ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕ್ಕೊಂಡಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ಇಷ್ಟು ಮಾಡ್ಕೊಂಡಿದ್ದ ತಕ್ಷಣ ಗೋರಿಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ. ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಗೋರಿಕಾಯಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಗೋರಿಕಾಯಿ ಅನ್ನೋದು. ಮತ್ತು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಗೋರಿಕಾಯಲ್ಲಿ. ನೀವು ಹೋಗಿ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಗೋರಿಕಾಯಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಸೊ ಈ ಕಡೆ ನಾನು ಕಾಬೂಲ್ ಕಡಲೆಗೆ ಇವಾಗ ಕೊಬ್ಬರಿ ಹಾಕ್ಕೊಂಡೆ. ಕೊಬ್ಬರಿ ಹಾಕ್ಕೊಂಡು ಎರಡಕ್ಕೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ, ಕೊಬ್ಬರಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಕಾಬೂಲ್ ಕಡಲೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿರೋದಿದು. ಲಿಖಿತ ಅವರು ನಿನ್ನೆ ನೈಟ್ ಕಾಬೂಲ್ ಕಡಲೆ ಬೇಯಿಸಿದ್ರಂತೆ. ಅವ್ರಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನೆಕ್ಸ್ಟ್ ಡೇ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ತಗೊಳ್ಳಿ ಯಾಕಂತ ಕೊಟ್ಟಿದ್ರು. ಸೊ ಅದನ್ನೇ ನಾನು ಇವತ್ತು ಒಗ್ಗರಣೆಗೆ ಹಾಕ್ಕೊಂಡಿದ್ದು. ಅವರು ಚೆನ್ನಾಗಿ ಬೇಯಿಸಿದ್ರು. ಸೊ ಅದಕ್ಕೆ ನಾನು ಮತ್ತೇನು ಬೇಯಿಸೋಕೆ ಹೋಗಿಲ್ಲ. ಸೊ ಇವೆರಡಕ್ಕೂ ಇವಾಗ ನಾನು ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ನಾವು ಒಂದೊಂದು ತೊಗೊಳ್ತೀವಿ ಅಷ್ಟೇ. ನನಗೊಂದು, ನನ್ನ ಹಸ್ಬೆಂಡ್ಗೊಂದು 2 ಚಪಾತಿ ಮಾಡೋದು ನಾನು. ನಮ್ಮ ಅತ್ತೆಯವ್ರಿಗೆಲ್ಲರಿಗೂ ಅವರು ಮುದ್ದೆ ಮತ್ತು ರೈಸ್ ಮಾಡಿಕೊಟ್ಟಿರ್ತೀನಿ ಅವ್ರಿಗೆ. ಈಗ ನೋಡಿ, ಡಿಟಾಕ್ಸ್ ವಾಟ್ರಿಗೆ ಶುಂಠಿ ಮತ್ತು ಲೆಮನ್ನು, ಸೌತೆಕಾಯಿ ಮತ್ತು ಪುದೀನ ಇಷ್ಟನ್ನು ಹಾಕ್ಕೊಂಡು ಡಿಟಾಕ್ಸ್ ವಾಟ್ರ್ ಮಾಡ್ಕೊಳ್ತೀನಿ. ಈಗ ಬಾಟಲ್ಗೆ ನನಗೂ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಫೀಸಲ್ಲಿ ಅದನ್ನ ಕುಡಿದು ಮತ್ತು ಅದಕ್ಕೆ ರೀಫಿಲ್ ಮಾಡ್ಕೊಳ್ತೀನಿ. ಈ ಒಂದು ಕುಕುಂಬರ್ ಮತ್ತು ಪುದೀನ ಮತ್ತು ಲೆಮನ್ ಇವು 3 ಮಾತ್ರ ನಿಮ್ಮ ಒಂದು ಡಿಟಾಕ್ಸ್ ವಾಟರಲ್ಲಿ ಕಂಪಲ್ಸರಿ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮ್ಮ ಒಂದು ವೆಯ್ಟ್ ಏನಾದರೂ ಸ್ಟಕ್ ಆಗಿದ್ದರೆ ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಬೀಟ್ರೋಟು ಮತ್ತು ಸೌತೆಕಾಯಿ ಮತ್ತು ಆನಿಯನ್ ಎಲ್ಲ ಹಾಕ್ಕೊಂಡು ನಾನಿವತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಸೌತೆಕಾಯಿ, ಬೀಟ್ರೋಟ್ ಮತ್ತು ಆನಿಯನ್ ಎಲ್ಲ ಹಾಕಿದ್ಮೇಲೆ 1/4 ಭಾಗ ಅಷ್ಟು ಅಂದರೆ 1/4 ಗ್ಲಾಸ್ ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಫುಲ್ ಗ್ಲಾಸ್ ವಾಟರ್ನ ಮಿಕ್ಸ್ ಮಾಡ್ತೀನಿ. ಸೊ ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ರಾಗಿ ಸರಿ ಥರ ಮಾಡಿದ್ದೆ. ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ನೀವು
ಕೂಡ ಒಂದ್ಸಲ ಟ್ರೈ ಮಾಡಿ. ಈ ಬೀಟ್ರೂಟಲ್ಲಿ ರಕ್ತ ಅನ್ನೋದು ಜಾಸ್ತಿ ಹಿಡಿಯುತ್ತೆ, ಅದೆಲ್ಲ ನಮಗೆ ಗೊತ್ತಿರೋದೆ. ಈಗ ನೋಡಿ ಈ ರಾಗಿ ಸರಿ ಹಿಟ್ಟನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನಾವು ಈ ರೀತಿ ಅಂಬ್ಲಿ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಬಾಡಿ ತಂಪಾಗೋದು ಅಲ್ದಿರ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಮಧ್ಯಾಹ್ನದವರೆಗೂ ಹೊಟ್ಟೆ ಹಸಿವಾಗೆಲ್ಲ ಫುಲ್ ಆಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಿಮ್ಗೆ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಜರ್ನಿಯಲ್ಲಿ ನೀವು ಇದ್ದರೆ ಇದನ್ನು ನಿಮ್ಮ ಒಂದು ಲೈಕ್ ಬ್ರೇಕ್ಫಾಸ್ಟಲ್ಲಿ ಆ್ಯಡ್ ಮಾಡಿಕೊಡಿ, ತುಂಬಾ ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಈಗ ನನ್ನ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ ನೋಡಿ. ಈ ಒಂದು ಗ್ಲಾಸಲ್ಲಿ ಫುಲ್ ಗ್ಲಾಸ್ ನಾನು ಕುಡಿತೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀವಿ ಇವಾಗ. ಸೊ ಅದಕ್ಕೋಸ್ಕರ ನಾನು ಇಬ್ಬರಿಗೂ ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ನನ್ನ ಒಂದು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಮಾರ್ನಿಂಗು ದಾಲ್ ಮಾಡಿದ್ದೆ, ನಮ್ಮ ಅತ್ತೆಯವ್ರಿಗೆ ಮುದ್ದೆಗೆಲ್ಲ ಬೇಕಲ್ವ, ಸೊ ಅದಕ್ಕೆ ದಾಲ್ ಕೂಡ ಮಾಡಿದ್ದೆ. ದಾಲ್ ಮತ್ತು ಕಾಬೂಲ್ ಕಡಲೆ ಮತ್ತು ಗೋರಿಕಾಯಿ ಪಲ್ಯ, ಒಂದು ಚಪಾತಿ, ಇದೇ ನನ್ನ ಒಂದು ಲಂಚ್ ಬಾಕ್ಸ್ ಇವತ್ತು. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಆಫೀಸ್ಗೆ ಹೋಗಬೇಕು. ಗೈಸ್ ಈಗ ನಾನು ರೆಡಿಯಾಗಿದ್ದೆಲ್ಲ ಆಗಿದೆ ಆಫೀಸ್ಗೆ, ಇಲ್ಲಿ ನೋಡಿ. ಸೊ ಈಗ ಇದನ್ನು ಕುಡಿದು ನಾನು ಆಫೀಸ್ಗೆ ಹೊರಡ್ತೀನಿ. ಚೆನ್ನಾಗಿದೆ. ಇವತ್ತು ಸಂತು ಬರೋದಿಲ್ಲ, ನನ್ನ ಹಸ್ಬೆಂಡೇ ಡ್ರಾಪ್ ಮಾಡಿ ಬರಬೇಕಾಗುತ್ತೆ. ಈಗ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಆಫೀಸ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನನ್ನ ಪಾಪುಗೆ ನಾನು ಯಾವಾಗಲೂ ಬಾಯ್ ಬಾಯ್ ಹೇಳಿ ಆಫೀಸ್ಗೆ ಹೋಗೋದು, ಇಲ್ಲಾಂದರೆ ನನಗೂ ಸಮಾಧಾನ ಆಗೋದಿಲ್ಲ. ಬಾಯ್. ಮನೆಯಿಂದ ಆಫೀಸಿಗೆ ಬಂದಮೇಲೆ ನಾನು ಇವತ್ತು ಲೈಕ್ ಗ್ರೀನ್ ಟೀನು ತೊಗೊಂಡಿಲ್ಲ, ಡೈರೆಕ್ಟಾಗಿ ಲಂಚೇ ಮಾಡ್ತಾಯಿದ್ದೀನಿ. ಲಂಚ್ಗೆ ನಾನು ಹೇಳಿದ್ನಲ್ವ ದಾಲ್ ಮತ್ತು ಕಾಬೂಲ್ ಕಡಲೆ ಮತ್ತು ಗೋರಿಕಾಯಿ ಪಲ್ಯ ಚಪಾತಿ. ನಾನು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ. ಇವಾಗ 3:45 ಆಗಿದೆ. ಬಿಸಿಲಿದೆ. ಈ ಕಡೆ ಮರಗಳಿರೋದು ಬಿಸಿಲು ಗೊತ್ತಾಗ್ತಾ ಇಲ್ಲ, ಆ ಕಡೆ ಫುಲ್ಲು ಬಿಸಿಲಿದೆ ಗೈಸ್. ಸಂಜೆ ಸ್ವಲ್ಪ ಅಂದರೆ 4 o'clock ಮೇಲೆ ಸ್ವಲ್ಪ ಕೆಲಸ ಇತ್ತು, ಸೊ ಅದಕ್ಕೆ ನಾನು ಇವತ್ತು ಬೇಗನೆ ಬಂದುಬಿಟ್ಟೆ ವಾಕ್ ಮಾಡೋಣ ಅಂತ. ಇವಾಗ ಫ್ರೀಯಾಗಿದ್ದಾಗಲೇ ವಾಕ್ ಮಾಡೋಣ ಅಂತ ಬಂದೆ. ವಾಕಿಂಗ್ ಎಲ್ಲ ಹೋಗಿ ಬಂದಮೇಲೆ ನಾನು 1 ಕಪ್ ಗ್ರೀನ್ ಟೀ ತೊಗೊಳ್ತೀನಿ. ಅದು ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ನಾನು ಡೈಲಿ 1 ಕಪ್ ಅಷ್ಟು ಗ್ರೀನ್ ಟೀ ತೊಗೊಳ್ತೀನಿ. ಮುಂಚೆ ಕಾಫಿ ತೊಗೊಳ್ತಿದ್ದೆ, ಇವಾಗ ಗ್ರೀನ್ ಟೀಗೆ ಅಡಿಕ್ಟ್ ಆಗ್ತಾ ಇದ್ದೀನಿ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಯಾವಾಗಲೂ ಈವ್ನಿಂಗ್ ಪಿಕ್ ಮಾಡ್ಕೊಳ್ಳೋಕ್ಕೆ ನನ್ನ ಹಸ್ಬೆಂಡ್ ಬರ್ತಾರೆ. ಮಾರ್ನಿಂಗ್ ಅವ್ರು ಇಲ್ಲಿ ಕಬ್ಬಿನ ಹಾಲು ಕೊಡೋದ್ರಂತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಕರ್ಕೊಂಡು ಹೋಗಿದ್ರು. ಸೊ ನಾನು ಕೂಡ ಹಾಗೆ ಲೆಮೆನ್ದು ಕಬ್ಬಿನ ಹಾಲು ತೊಗೊಂಡು ಕುಡ್ಕೊಂಡು ಮನೆಗೆ ಹೊರಟ್ವಿ. ಹೇಗಿದ್ರು ಬರಬೇಕಾದ್ರೆ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಬಂದಿದ್ವಿ ಅಂತ ಹೇಳಿ ನಾನಿವತ್ತು ಕಲ್ಲಂಗರಿನ ಡಿನ್ನರ್ ಆಗಿ ತೊಗೊಂಡೆ. ಸೊ ನಾನು ಕ್ವಾಂಟಿಟಿನ ಕೂಡ ಕಡಿಮೆ ತೊಗೊಂಡಿದ್ದೀನಿ ನೋಡಿ, ಜ್ಯೂಸ್ ಕುಡ್ತಿದ್ದೆ ಅಂತ ಹೇಳಿ. ಸೊ ನನ್ನ ಒಂದು ಡಿನ್ನರ್ನ ನಾನಿವತ್ತು ವಾಟರ್ ಮೆಲನ್ ಜೊತೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಒಂದು ಡೇ ಕೂಡ ಇವತ್ತು ಇಲ್ಲಿಗೆ ಎಂಡ್ ಆಯಿತು. ಓಕೆ ಗೈಸ್, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.